ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರದ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು ಇಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಿ, ಕೇಳಿ ಕೇಳಿ ಅವ್ರ ಮಾತು ಕೇಳಿ. ಅಧ್ಯಕ್ಷ ಕೂತ್ಕೊಂಡ ಕೇಳಿ ಅವ್ರನ್ನ. ಅಲ್ಲಿ ಕೂತ್ಕೊಳ್ಳಿ ಕೇಳಿ, ಅಲ್ಲಿ ಹೇಳ್ಬೇಕಲ್ಲ ಕೂತ್ಕೊಳ್ಳಿಕ್ಕೆ. ಮೊದಲು ಕ್ಷಮೆ ಕೇಳಿ ಪದೋಪೇಕ್ಷೆ. ಮಾನ್ಯ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು. ಅದಕ್ಕೆ ನಾನು ಅವ್ರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ. ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಸಂಬಳ ಕೊಡ್ಲಿ. ಎತ್ತಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವುದೋ ಹಳ್ಳಿಯವರು ಕ್ಷಮೆ ಕೇಳಬೇಕು, ಪಾಣಿಗೆ ದುಡ್ಡು ಕೊಡ್ಬೇಕು. ಅಧ್ಯಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು ಇಲ್ಲ. ಕಾಂಗ್ರೆಸ್ ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಇವರ ಮುಟ್ಟಾಳ್ತಾರನ್ನ ತೆಗೆದು ನಮ್ಮ ಎಲ್ಲ ದುಡ್ಡನ್ನ ಸರ್ಕಾರಿ ಖಜಾನೆ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್, ಸರ್ಕಾರದ ಟ್ಯಾಕ್ಸ್ ಪೇಯರ್ ಕೊಡುವಂಥದ್ದು. ನೀವು ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಇಲ್ಲ ಹಿಂಡಾಗಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು. ಉತ್ತರ ಕೊಟ್ಟಿದ್ದಾರೆ, ಹಿಂಡಾಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಸದುದ್ದೇಶ ಇರೋದು